ಏರ್ಪೋರ್ಟ್ನಲ್ಲಿ ರನ್ಯಾಗೆ ಪ್ರೋಟೋಕಾಲ್ನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಟಿ ರನ್ಯಾ ಮಲತಂದೆ ಕೆ ರಾಮಚಂದ್ರ ರಾವ್ ವಿರುದ್ಧವೂ ಕೂಡ ತನಿಖೆ. ಡಿಜಿ ಕೆ ರಾಮಚಂದ್ರ ರಾವ್ ವಿರುದ್ಧ ಇನ್ವೆಸ್ಟಿಗೇಷನ್ಗೆ ರಾಜ್ಯ ಸರ್ಕಾರದ ಆದೇಶ. ಏರ್ಪೋರ್ಟ್ನಲ್ಲಿ ರನ್ಯಾಗೆ ಪ್ರೋಟೋಕಾಲ್ನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಿನ್ನೆ ವಿಪಕ್ಷಗಳು ವ್ಯಾಪಕ ಟೀಕೆಯನ್ನು ಮಾಡಿದ್ವು. ಇದೇ ವಿಚಾರವನ್ನು ಅಧಿವೇಶನದ ಒಳಗೂ ಕೂಡ ಪ್ರಸ್ತಾಪಿಸಿದ್ವು. ಈಗ ರಾಜ್ಯ ಸರ್ಕಾರ ಮಹತ್ವದ ಸೂಚನೆಯನ್ನ ಪ್ರಸ್ತಾಪಿಸಿದೆ. ಶಿಷ್ಟಾಚಾರ ಸೌಲಭ್ಯಗಳ ಬಗ್ಗೆ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಏರ್ಪೋರ್ಟ್ನಲ್ಲಿ ಯಾರ್ಯಾರು ರನ್ಯಾಗೆ ಪ್ರೋಟೋಕಾಲ್ ಉಲ್ಲಂಘನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು, ಯಾರ್ಯಾರು ಆಕೆಯ ಜೊತೆಗೆ ಶಾಮೀಲಾಗಿದ್ರು, ಎಲ್ಲರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ರನ್ಯಾ ರಾವ್ ಅವರ ಮಲತಂದೆ ಡಿಜಿ ಅವ್ರಿಗೂ ಕೂಡ ಇದರ ಬಿಸಿ ತಟ್ಟುವಂತಹ ಸಾಧ್ಯತೆ. ಸದ್ಯ ರಾಜ್ಯ ಗೃಹ ನಿರ್ಮಾಣ ಮೂಲಸೌಕರ್ಯ ನಿಗಮದ ಎಂಡಿ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ರನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ ಅವರಿಗೂ ಕೂಡ ವಿಚಾರಣೆಯ ಬಿಸಿ. ತನಿಖೆಯನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ದುಬೈನಿಂದ ಅಕ್ರಮ ಚಿನ್ನವನ್ನು ಬೆಂಗಳೂರು ಏರ್ಪೋರ್ಟ್ ಮೂಲಕ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಗಲಾಕೊಂಡಿದ್ರು. ಇವರು ತಮ್ಮ ಮಲತಂದೆಯ ಇನ್ಫ್ಲೂಯೆನ್ಸ್ ಅನ್ನು ಬಳಕೆ ಮಾಡ್ತಾ ಇದ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಸೂಚನೆ, ಆದೇಶ, ಅದರ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಇದು ಈಗ ಮತ್ತಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ರನ್ಯಾ ಮಲತಂದೆ ಅವರು ಕೂಡ ಮಾತನಾಡಿದ್ರು, ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಮೊದಲಿಗೆ ಇದ್ದಂತಹ ಬಂಧ ಇಲ್ಲ ನಮ್ಮ ನಡುವೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ರು. ಅದಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ರನ್ಯಾ ಮದುವೆಯ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಯಾವಾಗ ಈ ವಿಚಾರ ಮುನ್ನೆಲೆಗೆ ಬಂತೋ ಆಗ್ಲೇನೆ ರಾಮಚಂದ್ರ ರಾವ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಮದುವೆ ಆಗಿ ಹೋದ ನಂತರ ಆಕೆಗೂ ನನಗೂ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಈಗ ಸರ್ಕಾರ ಹೊರಡಿಸಿರುವಂತಹ ತನಿಖೆ ಯಾವ ರೀತಿಯ ಸಂಕಷ್ಟವನ್ನು ತಂದೊಡ್ಬಹುದು ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿ ಕೂಡ ರಾಮಚಂದ್ರ ರಾವ್ ಅವರು ಆ ಒಂದು ರನ್ಯಾ ರಾವ್ ಜೊತೆಗಿನ ಸಂಬಂಧವನ್ನು ದೂರ ಮಾಡಿಕೊಂಡಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಆದರೆ ಕೆಲ ವಿಚಾರಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅನುಮಾನವೂ ಕೂಡ ವ್ಯಕ್ತ ಆಗ್ತಾ ಇತ್ತು. ಯಾಕೆಂದರೆ ರಾಮಚಂದ್ರ ರಾವ್ ಅವರ ಕುಟುಂಬಕ್ಕೆ ಸಂಬಂಧಿಸಿದಂಥ ಒಂದು ಮದುವೆಯಲ್ಲಿ ಇದೇ ರನ್ಯಾ ರಾವ್ ಅವರಿಗೆ ಕಳೆದ 1-2 ತಿಂಗಳ ಹಿಂದೆ ನಡೆದಂಥ ಮದುವೆಯಲ್ಲೂ ಕೂಡ ರನ್ಯಾ ರಾವ್ ಮತ್ತು ರಾಮಚಂದ್ರ ರಾವ್ ಅವರ ಜೊತೆಗಿರ್ತಕ್ಕಂಥ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇತ್ತು. ಜೊತೆಗೆ ನೇರವಾಗಿ ಅವರು ಎಲ್ಲೋ ಒಂದು ಕಡೆ ಆ ಒಂದು ಪೊಲೀಸರನ್ನು ಪ್ರೋಟೋಕಾಲ್ ವಿಚಾರವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಲೂ ಕೂಡ ಅವರ ಮೇಲೆ ಆರೋಪ ಇತ್ತು. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ IAS ಅಧಿಕಾರಿ ACS ಆಗಿರ್ತಕ್ಕಂಥ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಈ ಒಂದು ತನಿಖಾ ಸಮಿತಿಯನ್ನು ನಾವು ರಚನೆ ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ ರಾಮಚಂದ್ರ ರಾವ್ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ ಏನಿದೆ ಅದು ತನಿಖೆ ಆಗಬೇಕು, 1 ವಾರದ ಒಳಗಡೆ ಒಂದು ವರದಿಯನ್ನು ಕೂಡ ಕೊಡಬೇಕು ಅಂತಲೂ ಕೂಡ ಸ್ಪಷ್ಟವಾಗಿ ಈ ಒಂದು ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರು ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು DPRಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ತನಿಖೆಗೆ ಸಹಕಾರ ಪಟ್ಟಂತೆ ಎಲ್ಲ ರೀತಿಯ ದಾಖಲೆಗಳನ್ನು ಒದಗಿಸಬೇಕು ಅಂತಲೂ ಕೂಡ ಈ ಒಂದು ಆದೇಶದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ರಾಮಚಂದ್ರ ರಾವ್ ಅವರಿಗೆ ಇದೊಂದು ಕಟ್ಟಿಟ್ಟ ಬುತ್ತಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಸೀನ್ ಏನಿದೆ, ಈ ಸೀನ್ನಲ್ಲಿ ರಾಮಚಂದ್ರ ರಾವ್ ಅವರ ಪಾತ್ರ ಎಷ್ಟರ ಮಟ್ಟಿಗಿತ್ತು, ನಿಜಕ್ಕೂ ಕೂಡ ಪ್ರೋಟೋಕಾಲ್ ಒಂದನ್ನು ಉಲ್ಲಂಘನೆಯನ್ನು ಮಾಡಿ ಆ ಒಂದು ಪೊಲೀಸರನ್ನ ಎಷ್ಟು ಜನ ಕಳಿಸಿದ್ರು, ಅಂದರೆ ಮೊದಲು 2 ಕಳಿಸಿದ್ರು, ಒಂದು ಜೀಪ್ ಕಳಿಸಿದ್ರು, ಈ ರೀತಿ ಆರೋಪಗಳು ಅವ್ರ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಯಾರು ಕಳಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ತನಿಖೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವಾಗ ಸಚಿವರ ಮೇಲೆ ಒಂದು ರೀತಿಯಲ್ಲಿ ಗಂಭೀರವಾಗಿ ಆರೋಪಗಳು ಕೇಳಿ ಬಂತು, ಈಗ ಒಂದು IPS ಅಧಿಕಾರಿಯ ವಿರುದ್ಧ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದು. ಪ್ರೇಮ್, ರವೀಶ್, ಈಗಾಗಲೇ ಒಂದು ಕಡೆ DRI ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBI ಕೂಡ ಎಂಟ್ರಿ ಆಗಿದೆ. ಈಗ ರಾಜ್ಯ ಪೊಲೀಸರು ನಡೆಸುವಂತಹ ಈ ಇನ್ವೆಸ್ಟಿಗೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ರವೀಶ್? ಖಂಡಿತವಾಗಿ ಕೂಡ ಇದು IAS ಅಧಿಕಾರಿ ನೇತೃತ್ವದಲ್ಲಿ ನಡೆಯುವಂಥ ಒಂದು ತನಿಖೆ. ಈ ತನಿಖೆ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂದಷ್ಟೇ ಆಗಿರುತ್ತೆ. ಅಂದರೆ ಉಳಿದಿರ್ತಕ್ಕಂಥ ಒಂದು ಸ್ಮಗ್ಲಿಂಗ್ ವಿಚಾರಕ್ಕಾಗಿ ಯಾವುದೇ ರೀತಿಯ ತನಿಖೆಯನ್ನು ಈ ಒಂದು IAS ಅಧಿಕಾರಿ ಮಾಡಿರೋದಿಲ್ಲ. ಆದರೆ ಕೆಲ ಸಚಿವರುಗಳಿಗೆ ಕರೆ ಮಾಡೋದಕ್ಕೂ ಕೂಡ ಯತ್ನ ಮಾಡಿದ್ರು ರನ್ಯಾ ರಾವ್.
ಜೊತೆಗೆ ರಮ್ಯಾ ರಾವ್ ಅವ್ರನ್ನ ಕರೆದುಕೊಂಡು ಬರೋದಕ್ಕೆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿ ಕರ್ಕೊಂಡು ಬರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದರು ಮತ್ತು ಈ ಒಂದು IPS ಅಧಿಕಾರಿಯ ಮೂಲಕವೇ ಎಲ್ಲ ರೀತಿಯ ನಡೆದಿದೆ. ಈ ರೀತಿಯ ಆರೋಪಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ಕಳಿಸಿದ್ರು, ನಿಜಕ್ಕೂ ಕೂಡ ಜೀಪ್ ಹೋಗಿತ್ತಾ, ಮತ್ತು ಎಷ್ಟು ಜನ ಪೊಲೀಸರು ಹೋಗಿದ್ರು, ಮತ್ತು ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಈ ಒಂದು IAS ಅಧಿಕಾರಿಯವರು ತನಿಖೆಯನ್ನು ನಡೆಸ್ತಾರೆ. ತದನಂತರ ಸರ್ಕಾರಕ್ಕೆ ವರದಿ ಕೊಟ್ಟ ಬಳಿಕ ಆ ಅಧಿಕಾರಿ ತಪ್ಪಿತಸ್ಥ ಅಂದ್ರೆ ಮಾತ್ರ ಕ್ರಮ ಆಗುತ್ತೆ. ಆದರೆ ಸ್ಮಗ್ಲಿಂಗ್ ಕೇಸ್ಗೂ ಈ ಒಂದು ತನಿಖೆಗೂ ಕೂಡ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಆದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲ ಅಂಶಗಳನ್ನು ಕೂಡ ಆ ಒಂದು ತನಿಖೆಗೆ ನೇಮಿಸಿರ್ತಕ್ಕಂಥ IAS ಅಧಿಕಾರಿಯವರು ವರದಿಯನ್ನು ಕೊಡಬಹುದು. ಆ ವರದಿಯ ಆಧಾರದ ಮೇಲೆ ಹೆಚ್ಚಿನ ತನಿಖೆಗೂ ಕೂಡ ರಾಜ್ಯ ಸರ್ಕಾರ ಆದೇಶ ಮಾಡಬಹುದಾಗಿದೆ. ಪ್ರೇಮ್. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈ ರನ್ಯಾಳ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಒಂದು ಕಡೆ DRI CBI ಗೋಲ್ಡ್ ಸ್ಮಗ್ಲಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಈಗ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಉಲ್ಲಂಘನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನು ಹೊರಡಿಸಿರುವಂಥದ್ದು. ಹಾಗಾಗಿ ನಟಿ ರನ್ಯಾ ಮಲತಂದೆಗೆ ಈಗ ವಿಚಾರಣೆಯ ಬಿಸಿ ತಟ್ಟುವಂತಹ ಎಲ್ಲ ಸಾಧ್ಯತೆ ಇದೆ. ಈ ವಿಚಾರದಲ್ಲಿ ಮತ್ಯಾರ್ಯಾರು ವಿಚಾರಣೆಯನ್ನು ಫೇಸ್ ಮಾಡಬೇಕಾಗುತ್ತೆ, ಈ ಪ್ರಕರಣ ಮತ್ಯಾವ್ಯಾವ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಅಷ್ಟೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ.